ವರ್ಷನೂ ಕೂಡ ಒಂದು ಹೊಸ ಹುರುಪು, ಹೊಸತನ, ಹೊಸ ಕೋರ್ಸ್, ಹೊಸ ಕ್ರೀಡಾಪಟುಗಳು ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಪರ್ಫಾರ್ಮ್ ಮಾಡಬೇಕು. ನ್ಯಾಷನಲ್ಸ್ಗೆ, ಇಂಟರ್ನ್ಯಾಷನಲ್ಸ್ಗೆ, ಪೊಲೀಸ್ ಮೀಟ್ಗಳ ಜೊತೆಯಲ್ಲಿ ನಾವೆಲ್ಲ ಓಡುವಾಗ ಕರ್ನಾಟಕ ಸ್ಟೇಟ್ ಟೀಮ್ನಲ್ಲಿ ಹೆಚ್ಚು ಕಡಿಮೆ ಅರ್ಧ ಕರ್ನಾಟಕ ಪೊಲೀಸ್ ಇರ್ತಾಯಿತ್ತು. ಈಗ ಅದು ಕಡಿಮೆ ಆಗಿದೆ. ಮತ್ತೆ ಆ ಗತವೈಭವವನ್ನು ಮತ್ತೆ ವಾಪಸ್ ತರಬೇಕು. ಪೊಲೀಸ್ನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಕರ್ನಾಟಕವನ್ನು ಮತ್ತು ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಸರ್ಕಾರ ಯಾವ ರೀತಿಯಾಗಿ ಉತ್ತೇಜನ ಕೊಡೋದಕ್ಕೆ ಮುಂದಾಗಿದೆ ಸರ್? ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ. ನಾನು ಹೇಳಿದಾಗೆ ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡುವಾಗಲಿ ಅಥವಾ ಅವರಿಗೆ ಮಕ್ಕಳಿಗೆ ಅಡ್ಮಿಷನ್ಸ್ ಮಾಡುವಾಗಲಿ, ಆಮೇಲೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರಿಗೆ ಲೀವ್ಸ್ ಕೊಡೋದಾಗಲಿ, ಪಾರ್ಟಿಸಿಪೇಟ್ ಮಾಡಿದಾಗ ಲೀವ್ ಕೊಡೋದೆಲ್ಲ ಮಾಡ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ರಾಬ್ರಿ ಆಗಿತ್ತು. ಆ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಈಗಾಗಲೇ ಅದಕ್ಕೆ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಬೆಳಿಗ್ಗೆನೂ ಹೇಳಿದ್ದೇನೆ, ನಾವು ಆದಷ್ಟು ಶೀಘ್ರವಾಗಿ ಅವರನ್ನು ಹಿಡಿತೇವೆ ಅಂತ ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ಕೆಲಸ ನಡೀತಾ ಇದೆ. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್ ಇದುವರೆಗೂ? ಅದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಈಗ ಹಿಡಿದು ಆದಮೇಲೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಅದೆಲ್ಲ ಏನು ಹೇಳೋದಿಲ್ಲ ನಾನು. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, DKಶಿ ಬೆಂಬಲಿತ ಒಂದಷ್ಟು ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ. ಈ ವರ್ಷನೂ ಕೂಡ ಒಂದು ಹೊಸ ಹುರುಪು, ಹೊಸತನ, ಹೊಸ ಕೋರ್ಸ್, ಹೊಸ ಕ್ರೀಡಾಪಟುಗಳು ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಪರ್ಫಾರ್ಮ್ ಮಾಡಬೇಕು. ನ್ಯಾಷನಲ್ಸ್ಗೆ, ಇಂಟರ್ನ್ಯಾಷನಲ್ಸ್ಗೆ, ಪೊಲೀಸ್ ಮೀಟ್ಗಳ ಜೊತೆಯಲ್ಲಿ ನಾವೆಲ್ಲ ಓಡುವಾಗ ಕರ್ನಾಟಕ ಸ್ಟೇಟ್ ಟೀಮ್ನಲ್ಲಿ ಹೆಚ್ಚು ಕಡಿಮೆ ಅರ್ಧ ಕರ್ನಾಟಕ ಪೊಲೀಸ್ ಇರ್ತಾಯಿತ್ತು. ಈಗ ಅದು ಕಡಿಮೆ ಆಗಿದೆ. ಮತ್ತೆ ಆ ಗತವೈಭವವನ್ನು ಮತ್ತೆ ವಾಪಸ್ ತರಬೇಕು. ಪೊಲೀಸ್ನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಕರ್ನಾಟಕವನ್ನು ಮತ್ತು ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಸರ್ಕಾರ ಯಾವ ರೀತಿಯಾಗಿ ಉತ್ತೇಜನ ಕೊಡೋದಕ್ಕೆ ಮುಂದಾಗಿದೆ ಸರ್? ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ. ನಾನು ಹೇಳಿದಾಗೆ ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡುವಾಗಲಿ ಅಥವಾ ಅವರಿಗೆ ಮಕ್ಕಳಿಗೆ ಅಡ್ಮಿಷನ್ಸ್ ಮಾಡುವಾಗಲಿ, ಆಮೇಲೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರಿಗೆ ಲೀವ್ಸ್ ಕೊಡೋದಾಗಲಿ, ಪಾರ್ಟಿಸಿಪೇಟ್ ಮಾಡಿದಾಗ ಲೀವ್ ಕೊಡೋದೆಲ್ಲ ಮಾಡ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ರಾಬ್ರಿ ಆಗಿತ್ತು. ಆ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಈಗಾಗಲೇ ಅದಕ್ಕೆ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಬೆಳಿಗ್ಗೆನೂ ಹೇಳಿದ್ದೇನೆ, ನಾವು ಆದಷ್ಟು ಶೀಘ್ರವಾಗಿ ಅವರನ್ನು ಹಿಡಿತೇವೆ ಅಂತ ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ಕೆಲಸ ನಡೀತಾ ಇದೆ. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್ ಇದುವರೆಗೂ? ಅದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಈಗ ಹಿಡಿದು ಆದಮೇಲೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಅದೆಲ್ಲ ಏನು ಹೇಳೋದಿಲ್ಲ ನಾನು. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, DKಶಿ ಬೆಂಬಲಿತ ಒಂದಷ್ಟು ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ.